ಈಗ ವಾರ್ನಿಂಗ್ ಸೈನ್ಸ್ ಏನು? ಓಕೆ, ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ that should not be ignored? ಎಸ್. ಮೋಸ್ಟ್ ಇಂಪಾರ್ಟೆಂಟ್ ಬೋನ್ ಕ್ಯಾನ್ಸರ್ಸಲ್ಲಿ ಸಿಮ್ಟಮ್ಸ್ ಏನಂದರೆ ಪೇಯ್ನ್ ಇರುತ್ತೆ. ಓಕೆ, ಸೊ ಪೇಯ್ನ್ ನಮಗೆ ಸಾವಿರಾರು ಕಾರಣಕ್ಕಿರ್ಬೋದು. ಒಂದು ಏಟ್ ಬಿದ್ದರೆ ಪೇಯ್ನ್ ಆಗ್ಬೋದು, ಅಥವಾ ಕಾಲು ಟ್ವಿಸ್ಟ್ ಆದರೆ ಪೇಯ್ನ್ ಆಗ್ಬೋದು. ಬಟ್ ಆ ಪೇಯ್ನೆಲ್ಲ ಹೆಂಗೆ ಅಂತಂತಂದರೆ 1 ವೀಕ್ ಅಥವಾ 2 ವೀಕ್ಸ್ ನಾವು ಮೆಡಿಕೇಷನ್ ತೊಗೊಂಡ್ರೆ ಪೇಯ್ನ್ ಕಡಿಮೆ ಆಗೋಗ್ತದೆ. ಬಟ್ ಕ್ಯಾನ್ಸರ್ ಇದ್ರೆ ಏನಾಗುತ್ತೆ ಅಂತಂದರೆ, ನಾವು ಮೆಡಿಕೇಷನ್ ತೊಗೊಂಡ್ರೂ ಪೇಯ್ನ್ ಕಡಿಮೆ ಆಗೋದಿಲ್ಲ. ಆ ಮೆಡಿಕೇಷನ್ ತೊಗೊಂಡಾಗ ಒಂದು 2-3 ಅವರ್ಸ್ ಕಡಿಮೆ ಆಗುತ್ತೆ, ಮತ್ತು ವಾಪಸ್ ಪೇಯ್ನ್ ಬಂದುಬಿಡುತ್ತೆ. ಸೊ ಈ ಥರ ಬರುತ್ತೆ ಬೋನಲ್ಲಿ ಯಾವ ಪಾರ್ಟಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗಿರುತ್ತೆ. ಸೊ ಮೋಸ್ಟ್ ಕಾಮನ್ ಏರಿಯಾ ಅಂತಂದರೆ ಅರೌಂಡ್ ದ ನೀ. ಸೊ ನೀ ಜಾಯಿಂಟ್ ಅಕ್ಕಪಕ್ಕ ಬೋನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅಗೇನ್ ಸೇಮ್ ರೀಸನ್, ಇಲ್ಲಿ ಸೆಲ್ಸ್ ಫಾಸ್ಟಾಗಿ ನಮ್ಮ ಬಾಡಿ ಹೈಟ್ ಗೇನ್ ಆಗೋಕ್ಕೆ ಗ್ರೋತ್ ಆಗೋದು, ಬಾಡಿಲಿ ಗ್ರೋತ್ ಆಗೋದು ಇಸ್ ಅರೌಂಡ್ ನೀ. ಸೊ ಅದಕ್ಕೆ ಮೋಸ್ಟ್ ಆಫ್ ದಿಸ್ ಬೋನ್ ಕ್ಯಾನ್ಸರ್ಸ್ ನಾವು ಅರೌಂಡ್ ದ ನೀ ನೋಡುವಂಥದ್ದು. ಸೆಲ್ ಡಿವಿಷನ್ ಜಾಸ್ತಿ ಅಲ್ಲೇ. ಎಸ್. ಸೊ ಈ ಥರ ಪೇಯ್ನ್ 2 to 3 ವೀಕ್ಸ್ ಇದ್ದು ಮಾತ್ರೆ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ, ಮತ್ತು ರೆಸ್ಟ್ ಪೇಯ್ನ್ ಅಂತ ಹೇಳ್ತೀವಿ. ಪೇಷಂಟ್ ಸುಮ್ಮನೆ ಕೂತಿದ್ರೆ ತುಂಬ ಜಾಸ್ತಿ ಪೇಯ್ನ್ ಇರೋದು, ಅಥವಾ ಮಲ್ಕೊಂಡಾಗ ನಿದ್ದೆ ಮಾಡೋಕ್ಕಾಗದಷ್ಟು ಪೇಯ್ನ್ ಬರೋದು. ಸೊ ಈ ಥರ ಇತ್ತಂದರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್, ದಟ್ ಇಸ್ ದ ಪೇಯ್ನ್, ಪರ್ಸಿಸ್ಟೆಂಟ್ ಪೇಯ್ನ್. How do we differentiate between arthritis pain and this? ಎಸ್. ಸೊ ಅದಕ್ಕೆ ಹೇಳಿದ್ದು. ಸೊ ಫಸ್ಟು ಮೋಸ್ಟ್ ಆಫ್ ಅದರ್ ಪೇಯ್ನ್ಸ್ ಸೆಟಲ್ಸ್ ಡೌನ್ ವಿತ್ ಬೇಸಿಕ್ ಮೆಡಿಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್. ಇಲ್ಲಿ ಹೆಂಗೆ ಅಂತಂದರೆ ಕಂಟಿನ್ಯೂಯಸ್ ಪ್ರೋಗ್ರೆಸಿವ್ ಪೇಯ್ನ್ ಇರ್ತದೆ. ಸೆಕೆಂಡ್ ಈಸ್ ಊತ. ಮೂಳೆಯಲ್ಲಿ ಯಾವತ್ತಾದರೂ ಸ್ವೆಲ್ಲಿಂಗ್ ಬಂತಂದರೆ ದಟ್ ಇಸ್ ಅಬ್ನಾರ್ಮಲ್. ನಾರ್ಮಲ್ ಮೂಳೆಯಲ್ಲಿ ಸ್ವೆಲ್ಲಿಂಗ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಮೂಳೆಯಲ್ಲಿ ಸ್ವೆಲ್ಲಿಂಗ್ ಬಂದಿದ್ದರೆ ಅದು ಪೇಯ್ನ್ ಇರಲಿ ಇಲ್ಲದೆ ಹೋಗಲಿ, ದಟ್ಸ್ ಅ ವಾರ್ನಿಂಗ್ ಸೈನ್. ಓಕೆ. ಸೊ ಥರ್ಡ್ ವಾರ್ನಿಂಗ್ ಸೈನ್ ಅಂತಂತಂದರೆ ಸಣ್ಣ ಪುಟ್ಟ ಪೆಟ್ಟಿಗೆ ಮೂಳೆ ಮುರಿಯುವಂಥದ್ದು. ಹಾಗಂದರೆ ನಮಗೆ ಸುಮಾರು ಜನ ಮಕ್ಕಳು ಬರ್ತಾರೆ, ಮಗು ಆಟಾಡ್ತಿತ್ತು, ಬೌಲಿಂಗ್ ಮಾಡ್ತಾಯಿತ್ತು, ಕೈ ಕಟಕ್ಕಂತ. ಬ್ರಿಟಲ್ ಬೋನ್ಸ್. ಎಸ್. ಸೊ ನಮ್ಮ ಮೂಳೆ ಇಸ್ ವೆರಿ ಸ್ಟ್ರಾಂಗ್, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಮೂಳೆ ಇಸ್ ವೆರಿ ಸ್ಟ್ರಾಂಗ್. ಸೊ ಮೂಳೆ ಅಷ್ಟು ಈಸಿಯಾಗಿ ಮುರಿಯೋಕ್ಕೆ ಚಾನ್ಸೇ ಇಲ್ಲ. ಸೊ ಮೂಳೆ ಮುರಿತು ಅಂತಂದರೆ ಒಳಗಡೆ ಏನೋ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ ಕ್ಯಾನ್ಸರೇ ಆಗಬೇಕು ಅಂತಿಲ್ಲ, ಬಟ್ ದೆರ್ ಈಸ್ ಸಮ್ ಇಶ್ಯೂಸ್. ಅದಕ್ಕೆ ಈ ಥರ ಈ 3 ವಾರ್ನಿಂಗ್ ಸೈನ್ಸ್ ಇತ್ತು ಅಂತಂದರೆ, ಎಕ್ಸ್ಪೆಷಲಿ ಬೋನ್ ಕ್ಯಾನ್ಸರ್ಗೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಅದನ್ನ ರೂಲ್ ಔಟ್ ಮಾಡೋದು ಇಂಪಾರ್ಟೆಂಟ್. ದಿಸ್ ಆರ್ ವಾರ್ನಿಂಗ್ ಸೈನ್ಸ್. ಹಂಗಂದ ತಕ್ಷಣ ಇದ್ದ ತಕ್ಷಣ ಕ್ಯಾನ್ಸರ್ ಅಂತ ಅಲ್ಲ, ಬಟ್ ತೋರಿಸ್ಕೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್.